ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಮಂಗಳವಾರ 6ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 77ನೇ ಕೀರ್ತನೆಯ 11ನೇ ವಚನ. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪೂರ್ವದಿಂದ ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕೀರ್ತನಾ ಸಂಗ್ರಹವು ಕುಗ್ಗಿ ಹೋದಂಥ ಬೇಸತ್ತಿರುವಂಥ ಸಂದರ್ಭದಲ್ಲಿ ದೇವರಿಗೆ ಕೂಗಿಕೊಳ್ಳುವಾಗ ಒಂದು ವೇಳೆ ದೇವರು ಕೇಳುತ್ತಿಲ್ಲವೋ ಏನೋ ಎಂಬಂಥ ಪರಿಸ್ಥಿತಿ. ಆದರೆ ಕೂಗಿಕೊಂಡಾಗ ದೇವರು ಖಂಡಿತವಾಗಿ ಕೇಳುತ್ತಾನೆ ಎಂಬಂಥ ಸಾಕ್ಷಿಯ ಒಂದು ಕೀರ್ತನೆ. ದೇವರು ನನ್ನ ಮೇಲೆ ಕೃಪೆ ಇಟ್ಟಿದ್ದಾನೋ ಅಥವಾ ಮರೆತು ಬಿಟ್ಟಿದ್ದಾನೋ ಎಂಬಂಥ ಪ್ರಶ್ನೆ. ಯಾಕಂದರೆ ಪ್ರಾರ್ಥನೆ ಮಾಡಿದ ತಕ್ಷಣವೇ ದೇವರು ಉತ್ತರ ಕೊಡದಿರುವಂಥ ಪರಿಸ್ಥಿತಿಗಳು ಅನೇಕ. ಇಲ್ಲಿ ಕೀರ್ತನೆಗಾರನು ಇದೇ ರೀತಿಯಾದಂಥ ಒಂದು ಸ್ಥಿತಿ ಅನುಭವಿಸಿ ದೇವರು ಆ ಕ್ಷಣದಲ್ಲಿ ಉತ್ತರ ಕೊಡುತ್ತಿಲ್ಲ ಎಂಬಂಥ ಆ ನೋವಿನಲ್ಲಿ ಕೀರ್ತನೆಗಾರನು ತನಗಿರ್ತಕ್ಕಂಥ ಪರಿಸ್ಥಿತಿಯನ್ನು ವರ್ಣಿಸುತ್ತಾನೆ. ಆದರೆ ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳುವಂಥದ್ದೇನೆಂದರೆ, ದೇವರು ಅನೇಕ ಮಹೋಪಕಾರಗಳನ್ನು ಅದ್ಭುತಗಳನ್ನು ಮಾಡಿದ್ದಾನೆ. ಇಂಥ ಸಮಯದಲ್ಲಿ, ಅಂದರೆ ಪ್ರಾರ್ಥನೆ ಮಾಡಿದರೂ ಅದಕ್ಕೆ ತಕ್ಕ ಉತ್ತರ ಆ ಕ್ಷಣದಲ್ಲಿ ಸಿಕ್ಕಿಲ್ಲ ಎಂಬಂಥ ಸಮಯದಲ್ಲಿ ದೇವರು ಈವರೆಗೂ ಮಾಡಿರುವಂಥ ಅದ್ಭುತಗಳನ್ನು ನೆನೆಸಿಕೊಂಡು ಸ್ತೋತ್ರ ಹಾಡುವಂಥದ್ದು ಉತ್ತಮವಾದದ್ದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ ಹಲವಾರು ಸಂದರ್ಭದಲ್ಲಿ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಿಲ್ಲವೋ ಎಂಬಂಥ ಪ್ರಶ್ನೆ, ಕೇಳಿದರೂ ಈಗ ಉತ್ತರ ಕೊಡುತ್ತಿಲ್ಲವಲ್ಲ ಎಂಬಂಥ ಒಂದು ಆತಂಕ. ಹೀಗೆ ನಾವು ಅನೇಕ ವಿಧವಾದಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ಇಂಥ ಸಮಯದಲ್ಲಿ ನಾವು ಮಾಡಬೇಕಾದಂಥ ಕಾರ್ಯ ಏನಂದರೆ, ಈವರೆಗೂ ದೇವರು ನಮಗೆ ಮಾಡಿರುವಂಥ ಮಹೋಪಕಾರಗಳು ಅದ್ಭುತಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹೇಳೋಣ. ಯಾಕಂದರೆ ದೇವರು ಮಾಡುವಂಥದ್ದೆಲ್ಲದಕ್ಕೂ ಕಾರಣ ಉಂಟು, ಸಮಯ ಉಂಟು. ದೇವರಲ್ಲಿಯೇ ಭರವಸೆ ಇಟ್ಟು ನಿರೀಕ್ಷಿಸೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪೆಯಿಂದ ನಡೆಸಿದ್ದಿ, ಇನ್ನು ಮುಂದೆ ಕೂಡ ಅದ್ಭುತಗಳನ್ನು ಕಾಣುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.